ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪರಂ. ವೆಲ್ಕಮ್ ಟು ಟೆಕ್ ಕನ್ನಡ ತಂತ್ರಜ್ಞಾನ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಜಿಯೋ ವೈಫೈ ರೂಟರ್ನ ಅನ್ಬಾಕ್ಸ್ ಮಾಡೋಣ ಫ್ರೆಂಡ್ಸ್. ಸೊ ಜಿಯೋ 5.3. ಸೊ ಇಲ್ಲಿ ಬಾಕ್ಸ್ ನೋಡೋದಾದರೆ ಇಲ್ಲಿ ಮುಂದೆ ಜಿಯೋ ಡಿಜಿಟಲ್ ಲೈಫ್ ಅಂತ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಜಿಯೋ 5.3 ಅಂತ ಇದೆ. ಸೊ ಹಿಂಭಾಗದಲ್ಲಿ ನಾವು ನೋಡೋದಾದರೆ ಕ್ರಿಯೇಟ್ ಯುವರ್ ಓನ್ ಹಾಟ್ಸ್ಪಾಟ್, ಅಂದರೆ ನಾವು ಅಪ್ ಟು 31 ಡಿವೈಸಸ್ ತನಕ ಇದರಲ್ಲಿ ಕನೆಕ್ಟ್ ಮಾಡ್ಬೋದು. ನಂತರ 2600 mAh ಬ್ಯಾಟ್ರಿ ಕೂಡ ಇದೆ ಅಂತ ಇಲ್ಲಿ ಬರ್ತಿದೆ ಫ್ರೆಂಡ್ಸ್. ಸೊ ವೈರ್ಲೆಸ್ ಶೇರಿಂಗ್ ಥ್ರೂ SD ಕಾರ್ಡ್ ಅಂತ ಕೂಡ ಇದೆ. ಸೊ ನೋಡೋಣ ಹೇಗೆ ಫಂಕ್ಷನ್ ಮಾಡುತ್ತೆ ಅಂತ. ಇದರ ಒಂದು ಬೆಲೆ ನೋಡಿದ್ರೆ 2499 ಅಂತ ಇಲ್ಲಿ ಪ್ರಿಂಟ್ ಆಗಿದೆ ಫ್ರೆಂಡ್ಸ್. ಮತ್ತು ಬಾಕ್ಸ್ನ ಕಂಟೆಂಟ್ ನೋಡಿದ್ರೆ ಒಂದು ವೈಫೈ ರೂಟರ್, ಒಂದು USB ಕೇಬಲ್, ನಂತರ ಒಂದು ಬ್ಯಾಟ್ರಿ, ಒಂದು ವಾರಂಟಿ ಕಾರ್ಡ್, ನಂತರ ಒಂದು ಅಡಾಪ್ಟರ್ ಇದೆ ಅಂತ ಬರ್ತಿದ್ದಾರೆ. ಸೊ ನೋಡೋಣ ಅನ್ಬಾಕ್ಸ್ ಮಾಡಿ ಹೇಗಿದೆ ಜಿಯೋ 5.3 ಅಂತ ಫ್ರೆಂಡ್ಸ್. ಸೊ ಮೊದಲಿಗೆ ಕವರ್ನ ಕಟ್ ಮಾಡೋಣ. ಸೊ ಅಂತ ನಾವು ಈ ಬಾಕ್ಸನ್ನು ಓಪನ್ ಮಾಡಿದರೆ ನಮಗೆ ಇಲ್ಲಿ ಒಳಗಡೆ ಒಂದು ಬಾಕ್ಸ್ ನೋಡಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಸೊ ಇದು ನಮ್ಮ ವೈಫೈ ರೂಟರ್. ಆ್ಯಕ್ಚುಲಿ ಇಲ್ಲಿ ಜಿಯೋ 4G ವಾಯ್ಸ್ ಡೌನ್ಲೋಡ್ ಫಾರ್ ಫ್ರೀ ವಾಯ್ಸ್ ಕಾಲ್ಸ್ ಅಂತ ಬರೆದಿದ್ದಾರೆ. ಸೊ ಇದು ಬಂದು ಆ್ಯಕ್ಚುಲಿ ವೈಫೈ ರೂಟರ್. ನಂತರ ಇದರಲ್ಲಿ ಇನ್ನೊಂದು ಬಾಕ್ಸ್ ನೋಡಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಸೊ ಓಕೆ, ಸೊ ಈ ಬಾಕ್ಸ್ನ ಓಪನ್ ಮಾಡಿ ನೋಡಿದರೆ ನಮಗೆ ಒಂದು ಅಡಾಪ್ಟರ್ ಇದೆ. ಸೊ ಇದು ಚಾರ್ಜಿಂಗ್ ಅಡಾಪ್ಟರ್. ಸೊ ನಂತರ ನಮಗೊಂದು 2600 mAh ಬ್ಯಾಟ್ರಿ ನೋಡಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಸೊ ಇದಾದ ನಂತರ ಮೈಕ್ರೋ USB ಕೇಬಲ್ ಕೂಡ ನೋಡಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್ ಚಾರ್ಜಿಂಗೋಸ್ಕರ. ಸೊ ಯೂಶಲಿ ವೈಫೈ ರೂಟರ್ಗಳ ಜೊತೆ ಈ ಥರ ಒಂದು ಅಡಾಪ್ಟರ್ ಸಿಗೋದಿಲ್ಲ. ಸೊ ಇಲ್ಲಿ ಒಂದು ಅಡಾಪ್ಟರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ, ಒಂದು ಒಳ್ಳೆ ಗೆಸ್ಚರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಮೊದಲಿಗೆ ನಾವು ಬ್ಯಾಟ್ರಿನ ನೋಡೋಣ. ಸೊ ಒಂದು ನೈಲಾನ್ ಕ್ಲಾತ್ ಇರುವಂಥ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಬ್ಯಾಟ್ರಿ ಮೇಲೆ ಜಿಯೋ ಅಂತ ಬರೆದಿದೆ. ಸೊ ನಾವಿಲ್ಲಿ ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 2600 mAh ಬ್ಯಾಟ್ರಿ ಫ್ರೆಂಡ್ಸ್. ಇದು DC 3.8 volts ರೇಟೆಡ್ ಬ್ಯಾಟ್ರಿ ಇದು. ಸೊ ನಂತರ ನಾವು ವೈಫೈ ರೂಟರ್ನ ನೋಡೋಣ ಫ್ರೆಂಡ್ಸ್. ಸೊ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿತ್ ವೆಲ್ಕ್ರೋ ಲಾಕಿಂಗ್ ಸಿಸ್ಟಮ್ ಜೊತೆ. ಸೊ ಇದು ಬಂದು ವೈಫೈ ರೂಟರ್ ಫ್ರೆಂಡ್ಸ್. ಸೊ ಮತ್ತು ಬ್ಯಾಗಲ್ಲಿ ನಮಗಿಲ್ಲಿ ವಾರಂಟಿ ಕಾರ್ಡ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಯೂಸರ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಯೂಸರ್ ಮ್ಯಾನ್ಯಲ್ ಕೂಡ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಸೊ ನಾವಿಲ್ಲಿ ಕೆಲವೊಂದು ಜಿಯೋ ಹೌ ಟು ಕನೆಕ್ಟ್ ಒಂದು ಗೈಡ್ ನೋಡಲಿಕ್ಕೆ ಸಿಗುತ್ತೆ, ಒಂದು ವಾರಂಟಿ ಕಾರ್ಡ್ ನೋಡಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಾವಿಲ್ಲಿ ರೂಟರ್ನ ನೋಡೋದಾದರೆ ಸೊ ಇಲ್ಲಿ ಜಿಯೋ ಅಂತ ಮುಂಭಾಗದಲ್ಲಿ ಜಿಯೋ ಅಂತ ಬರ್ತಿದೆ ಫ್ರೆಂಡ್ಸ್. ಸೊ ನಮಗಿಲ್ಲಿ 2 ಬಟನ್ ನೋಡ್ಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಒಂದು ಪವರ್ ಬಟನ್, ಇನ್ನೊಂದು WPS ಬಟನ್ ಅಂತ ಫ್ರೆಂಡ್ಸ್. ಸೊ ಪವರ್ ಬಟನ್ ಆನ್ ಆ್ಯಂಡ್ ಆಫ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ, ಮತ್ತು WPS ಬಟನ್ನ ನಾವು ಕನೆಕ್ಷನ್ ರೀಸೆಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಹಿಂದೆ ಒಂದು ಕವರ್ ಕಾಣಿಸುತ್ತೆ. ಸೊ ಈ ಕವರನ್ನು ನಾವು ಓಪನ್ ಮಾಡಿದರೆ ಸೊ ಇದು ಬ್ಯಾಟ್ರಿ ಇಡುವಂತಹ ಪ್ಲೇಸ್ ಫ್ರೆಂಡ್ಸ್. ಸೊ ಇದು ಬ್ಯಾಟ್ರಿ ಕಂಪಾರ್ಟ್ಮೆಂಟ್. ಸೊ ನಮಗಿಲ್ಲಿ ಒಂದು ಸಿಮ್ ಕಾರ್ಡ್ ಮತ್ತು ಒಂದು SD ಕಾರ್ಡ್ ಇರಲಿಕ್ಕೂ ಕೂಡ ಒಂದು ಪ್ರಾವಿಷನ್ ಇದೆ ಫ್ರೆಂಡ್ಸ್. ಸೊ ನಾವಿಲ್ಲಿ ಸಿಮ್ ಕಾರ್ಡ್ ಮತ್ತು SD ಕಾರ್ಡ್ನ ಕೂಡ ಇರ್ಬೋದು. ಸೊ ಇದೊಂದು ರಬ್ಬರ್ ಫ್ಲ್ಯಾಪ್. ಸೊ ಈ ರಬ್ಬರ್ ಫ್ಲ್ಯಾಪ್ನ ಹೀಗೆ ಮಾಡಿ ಸೊ ನಾವು ಸಿಮ್ ಕಾರ್ಡ್ ಮತ್ತು SD ಕಾರ್ಡ್ನ ಇಲ್ಲಿ ಇನ್ಸರ್ಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ನಂತರ ಇದು ಬ್ಯಾಟ್ರಿ ಟರ್ಮಿನಲ್ಸ್ ಕೂರುವಂತಹ ಜಾಗ. ಸೊ ಬ್ಯಾಟ್ರಿನ ಇದರೊಳಗೆ ಇನ್ಸರ್ಟ್ ಮಾಡಿ ನೋಡೋಣ ಫ್ರೆಂಡ್ಸ್. ಸೊ ಇದು ಹೀಗೆ ಕೂರುತ್ತೆ ಅಂತ. ಸೊ ಬ್ಯಾಟ್ರಿ ಒಳಗೆ ಕೂತಿದೆ. ಸೊ ಮತ್ತು ಮುಂಭಾಗದಲ್ಲಿ ನೋಡೋದಾದರೆ ನಮಗಿಲ್ಲೊಂದು ಸ್ಟಿಕ್ಕರ್ ನೋಡಲಿಕ್ಕೆ ಸಿಗುತ್ತೆ. ಸೊ ಪವರ್ ಆನ್ ಆ್ಯಂಡ್ ಆಫ್ಗೆ ಲಾಂಗ್ ಪ್ರೆಸ್ ಮಾಡಬೇಕು ಅಂತ ಇದೆ, ವೇಕಪ್ಗೆ ಶಾರ್ಟ್ ಪ್ರೆಸ್ ಮಾಡಬೇಕು ಅಂತ ಪವರ್ ಬಟನ್ನ, WPSಗೆ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಕನೆಕ್ಷನ್ ರೀಸೆಟಿಗೋಸ್ಕರ. ಸೊ ಈ ಸ್ಟಿಕ್ಕರ್ನ ನಾವು ತೆಗೆದ್ರೆ ಸೊ ಮತ್ತು ನಮಗಿಲ್ಲಿ ಒಂದು 3 ಬಟನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಬ್ಯಾಟ್ರಿ ಐಕಾನ್ ನೋಡ್ಲಿಕ್ಕೆ ಸಿಗುತ್ತೆ, ಇನ್ನೊಂದು ಸಿಗ್ನಲ್ ಐಕಾನ್, ಇನ್ನೊಂದು ವೈಫೈ ಇಂಡಿಕೇಟರ್ ಫ್ರೆಂಡ್ಸ್. ಸೊ ಬ್ಯಾಟ್ರಿ ಪರ್ಸೆಂಟೇಜ್ ಏನಿದೆ ಅದರ ಮೇಲೆ ಇದೊಂದು ಇಂಡಿಕೇಶನ್ ಕೊಡುತ್ತೆ, ಐದರ್ ರೆಡ್ ಲ್ಯಾಂಪ್ ಆರ್ ಬ್ಲೂ ಲ್ಯಾಂಪ್ ಬರುತ್ತೆ. ಸೊ ನಂತರ ಸಿಗ್ನಲ್ ಕೂಡ ಸೇಮ್ ಅದೇ ಇರುತ್ತೆ ಫ್ರೆಂಡ್ಸ್. ಕನೆಕ್ಟಿವಿಟಿ ಇತ್ತು ಅಂತಂದರೆ ನಮಗೆ ಬ್ಲೂ ಕಲರ್ LED ಲೈಟ್ ಬರುತ್ತೆ ಇಲ್ಲಿ, ಏನಂತಂದರೆ ಇಲ್ಲಿ ರೆಡ್ ಕಲರ್ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ.
ಸೊ ವೈಫೈಯಲ್ಲೂ ಕೂಡ ಅದೇ ಥರ ಫ್ರೆಂಡ್ಸ್. ಸೊ ವೈಫೈ ಕನೆಕ್ಟ್ ಆಗಿದೆ ಅಂತಂದರೆ ಇಲ್ಲಿ ಬ್ಲೂ ಕಲರ್ ಲೈಟ್ ನಮಗೆ ಬ್ಲಿಂಕ್ ಆಗುತ್ತೆ. ಸೊ ನಾವು ಆನ್ ಆಫ್ ಮಾಡಬೇಕು ಅಂದರೆ ಈ ರೂಟರ್ನ ಕಂಟಿನ್ಯೂಸ್ ಪ್ರೆಸ್ ಮಾಡಿದರೆ ಇದು ಆನ್ ಆಗುತ್ತೆ, ಕಂಟಿನ್ಯೂಸ್ ಪ್ರೆಸ್ ಮಾಡ್ಕೊಂಡಿದ್ರೆ ಇದು ಆಫ್ ಆಗುತ್ತೆ. ನಂತರ ಇದು WPS ಬಟನ್, ಇದನ್ನು ನಾವು ಲಾಂಗ್ ಪ್ರೆಸ್ ಮಾಡಿದರೆ ಕನೆಕ್ಷನ್ ರೀಸೆಟ್ ಮಾಡ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ, ಇದಿಷ್ಟು ಜಿಯೋ 3 ಬಗ್ಗೆ ಫ್ರೆಂಡ್ಸ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನು ಇದೇ ಥರ ಇಂಟ್ರೆಸ್ಟಿಂಗ್ ಆದ ಟೆಕ್ ಕಂಟೆಂಟ್ಸ್ಗೋಸ್ಕರ ಪೋಸ್ಟ್ ಮಾಡ್ತಿರ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.